ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಕ್ರಮ್ ಬೇತಾಳನ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಈ ಒಂದು ಆಲದ ಮರದಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಿರುವಂಥ ಒಂದು ಬೇತಾಳನನ್ನು ಅಕ್ಷಾಂತಿಶೀಲ ಅನ್ನುವಂಥ ಮಾಂತ್ರಿಕ ತೊಗೊಂಡು ಬರಬೇಕು ಅಂತ ಹೇಳಿ ವಿಕ್ರಮಾದಿತ್ಯನಿಗೆ ಹೇಳ್ತಾನೆ. ವಿಕ್ರಮಾದಿತ್ಯ ಏನು ಮಾಡ್ತಾನೆ ಅಂತಂದ್ರೆ ಆ ಒಂದು ಮರದ ಕಡೆ ಹೋಗಿ ಆ ಮರವನ್ನು ಹತ್ತಿ ಬೇತಾಳವನ್ನು ಕೆಳಗಿಳಿಸ್ತಾನೆ. ಆ ಬೇತಾಳ ಒಂದು ಶವದೊಳಗೆ ಸೇರ್ಕೊಂಡಿರ್ತೈತಿ. ಆ ಶವವನ್ನು ಕೆಳಗಿಳಿಸಿದ ಕೂಡಲೇ ಅದೇನು ಮಾಡ್ತಿರ್ತೈತಿ ಅಂತಂದ್ರೆ ಮತ್ತೆ ಮೇಲೆ ಹಾರ್ತಿರ್ತೈತಿ. ಮತ್ತೆ ಇವ ಮೇಲೆ ಹೋಗಿ ಆ ಶವವನ್ನು ಕೆಳಗೆ ಇಳಿಸ್ತಿರ್ತಾನೆ. ಹಿಂಗೆ ಎಷ್ಟೋ ಸಲ ಅವನ್ನ ಆಟ ಆಡಿಸ್ತೈತಿ. ಆಮೇಲೆ ಏನು ಮಾಡ್ತೈತಿ ಅಂತಂದ್ರೆ ಆತ ಬಿಡೋದೇ ಇಲ್ಲ. ಆ ಶವವನ್ನು ಹೆಡಮುರಿಗೆ ಕಟ್ಟಿ ಅದೇನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಆತ ಬರ್ತಾ ಇರ್ತಾನೆ. ಅವಾಗ ಆ ದೇಹದೊಳಗಿರುವಂಥ ಅಂದ್ರೆ ಆ ಶವದಲ್ಲಿರುವಂಥ ಬೇತಾಳ ಇದ್ದು ಮಾತಾಡ್ತೈತಿ. ಏನು ವಿಕ್ರಮಾದಿತ್ಯ ಮಹಾರಾಜ, ನೀನು ಎಂಥ ನ್ಯಾಯವಂತ ಕೀರ್ತಿವಂತ, ಒಬ್ಬ ದುಷ್ಟ ಮಾಂತ್ರಿಕದಾನ. ಅವನಿಗೆ ನೀ ಮಾತು ಕೊಟ್ಟಿಯಲ್ಲ, ನೀನು ತೊಗೊಂಡು ಬರ್ತೀನಿ, ನನ್ನನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ. ನೀನು ಇದೆಂಥ ಕೆಲಸವನ್ನು ನೀ ಮಾಡಾಕತ್ತಿದ್ದಿ, ಇದು ವ್ಯರ್ಥ ಕೆಲಸ ಐತಿ ಅಂತ ಹೇಳ್ತಿದ್ದೆ. ಆಮೇಲೆ ದಾರಿ ದೂರ ಐತಿ, ನೀ ಸುಮ್ಮನೆ ಹೋಗೋದಕ್ಕಿಂತ ನಾನು ಒಂದು ನಿನ್ನ ಕಥೆಯನ್ನು ಹೇಳ್ತೀನಿ, ಆ ಕತೆ ಕೇಳ್ಕೊಂತ ಹೋಗು. ದಾರಿ ಸಮುದ್ರದ್ದು ನಿನಗೆ ಗುರ್ತಾಗೋದಿಲ್ಲ. ಆದರೆ ಒಂದು ಕಂಡೀಷನ್ ಅಂತ ಹೇಳ್ತೈತಿ, ಕತೆ ಮುಗೀತ ನಾನು ನೀವು ಒಟ್ಟ ಮಾತಾಡುವಂಗಿಲ್ಲ, ಒಂದು ಶಬ್ದನೂ ನಿನ್ನ ಬಾಯಿಲಿಂದ ಬರುವಂಗಿಲ್ಲ. ಬಂತು ಅಂದ್ರೆ ನಾ ಹಾರಿ ಹೋಗ್ಬಿಡ್ತೇನೆ ಮತ್ತಂತ ಹೇಳ್ತೈತಿ. ಅಲ್ಲಿ ವಿಕ್ರಮಾದಿತ್ಯ ಸುಮ್ಮನೆ ಅದನ್ನು ಹೊತ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಬೇತಾಳ ಒಂದು ಕಥೆಯನ್ನು ಹೇಳ್ತೈತಿ. ಪಾಟಲಿಪುತ್ರದೊಳಗೆ ಇಬ್ಬರು ಏನಂತಂದ್ರೆ ಸ್ನೇಹಿತರಿದ್ದದಿರ್ತಾರೆ. ಒಬ್ಬವ ಸೂರ್ಯಮಲ್ಲ, ಇನ್ನೊಬ್ಬವ ಚಂದ್ರಸೇನ ಅಂಥೇಳಿ. ಇಬ್ಬರು ಬಹಳ ಆತ್ಮೀಯ ಗೆಳೆಯರು. ಅವ್ರೇನು ಅಂತಂದ್ರೆ ಒಂದು ಸಲ ಒಂದು ದೂರದ ಊರಿನೊಳಗೆ ಅಂದ್ರೆ ಅಲ್ಲಿ ಪಾಟಲಿಪುತ್ರದ ಒಂದು ಸಮೀಪ ಅಲ್ಲಿ ಏನಂತಂದ್ರೆ ಒಂದು ದೊಡ್ಡ ಕಾಳಿಕಾ ಮಂದಿರ ಇರ್ತೈತಿ. ಅದ್ರ ಉತ್ಸವ ನಡೀತಾ ಇರ್ತೈತಿ. ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಇಬ್ಬರು ಏನಂತಾರೆ ಆ ದೇವಸ್ಥಾನಕ್ಕೆ ಬರ್ತಾರೆ, ಉತ್ಸವ ನೋಡ್ಕೊಂಡು ಬರೋಣ ಅಂತೇಳಿ. ಆ ದೇವಸ್ಥಾನದೊಳಗೆ ಒಬ್ಬಳು ಇಂದುಮತಿ ಅನ್ನುವಂಥ ಒಬ್ಬ ಯುವತಿ, ಅವಳು ಆ ಕಾಳಿಕಾಮಾತೆಯ ಅನನ್ಯ ಭಕ್ತಳಾಗಿರ್ತಾಳೆ. ಅವಳನ್ನು ಪೂಜೆ ಮಾಡದೆ ಅನ್ನಾಹಾರ ಏನನ್ನೋ ಸೇವಿಸ್ತಿರೋದಿಲ್ಲ. ಅವಳ ಅಷ್ಟೊಂದು ಭಕ್ತಿಯಿಂದ ಅವಳನ್ನು ಪೂಜೆ ಮಾಡ್ತಾ ಇರ್ತಾಳೆ. ಆಕೆನೂ ಕೂಡ ಆ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಬಂದು ಆ ದೇವಿಗೆ ಏನಂತ ಭಕ್ತಿಯಿಂದಕ್ಕೆ ಹಾಡನ್ನು ಹಾಡ್ತಾ ಇರ್ತಾಳೆ, ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಆಕೆ ಭಕ್ತಿಯಿಂದ. ಆ ಇಂದುಮತಿಯನ್ನು ನೋಡಿದಂತಹ ಈ ಒಂದು ಸೂರ್ಯಮಲ್ಲ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಗೆಳೆಯ ಚಂದ್ರಸೇನನ್ನು ಹೇಳ್ತಾನೆ. ಅವಳನ್ನು ನೋಡಿ ಭಾಳ ಚಂದ ಇರ್ತಾಳೆ ಆಕೆ, ಭಾಳ ಸ್ಫುರದ್ರೂಪಿಯಾಗಿರ್ತಾಳೆ. ಆನಂತರ ಅವಳ ಗಾಯನವನ್ನು ಕೇಳ್ತಾನೆ. ಆಮೇಲೆ ಅವ ಹೇಳ್ತಾನೆ ಅವಳನ್ನು ಮದುವೆ ಆಗಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಅವ ಸ್ನೇಹಿತನ ಜೊತೆಗೆ ಹೇಳ್ಕೊಳ್ತಾನೆ. ನಾ ಮದುವೆ ಆಗಬೇಕು ಅಂತಂದ್ರೆ ಆಕಿನ್ನ ಆಗ್ತೇನೆ ಅಂತಂದು ಹೇಳಿ. ಆಮೇಲೆ ಅವ್ನ ಗೆಳೆಯ ಹೇಳ್ತಾನೆ ಒಳ್ಳೆ ಮನೆತನ ಅದಿದಿ, ಆಯಿತು ಆಮೇಲೆ ಅವರ ತಂದೆ ತಾಯಿ ಜೊತೆ ಮಾತಾಡೋನು ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ ಈ ಒಂದು ಗೆಳೆಯನ ತಂದೆ ತಾಯಿ ಇವರನ್ನು ಕರ್ಕೊಂಡು ಬಂದು ಅಲ್ಲಿ ಏನಂತಂದ್ರೆ ಆ ಇಂದುಮತಿ ಮನೆಗೆ ಬರ್ತಾನೆ. ಬಂದ ಕೂಡಲೇ ಈ ಒಂದು ಮಾತುಕತೆಯನ್ನು ಮಾಡ್ತಾರೆ. ಇವನು ಒಳ್ಳೆ ಕುಲೀನಸ್ತ ಇರ್ತಾನೆ. ಆನಂತಂದ್ರೆ ಈ ಒಂದು ಸೂರ್ಯಮಲ್ಲ ಇದ್ದವ ಆ ಸೂರ್ಯಮಲ್ಲನನ್ನು ಮದುವೆ ಆಗಕ್ಕೆ ಅವ್ರ ತಂದೆ ತಾಯಿಗಳು, ಈ ಕನ್ಯೆಯ ತಂದೆ ತಾಯಿಗಳು ಒಪ್ಕೊಳ್ತಾರೆ. ಒಳ್ಳೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತಾರೆ. ಮದುವೆ ಮಾಡಿಕೊಳ್ಳಿ ಏನಕ್ಕೈತಿ ಅಂದರೆ ಉಳಿದಂಥ ಎಲ್ಲ ಜನರು ತಮ್ಮ ಊರಿಗೆ ಹೋಗ್ತಾರೆ. ಅವರ ತಾಯಿ ಉಳಿದಂಥ ಬಳಗದವರು ಸೊಸೆಯನ್ನು ಎದುರುಗೊಳ್ಳಬೇಕು ಅಂತ ಹೇಳಿ ಮುಂದಾಗಿನ ಅವ್ರ ಊರಿಗೆ ಹೋಗ್ತಾರೆ. ಆಮೇಲೆ ಎಲ್ಲ ವಿಧಿವಿಧಾನಗಳು ಮುಗಿದ್ಕಂತಾರೆ ಸಂಜೆ ಆಗ್ತೈತಿ. ಆ ನಂತರ ಏನಂತಂದ್ರೆ ಮೊದಲಿನ ಕಾಲದೊಳಗೆ ಈಗಿನಂಗೆ ಈ ಬಸ್ಸುಗಳು ಇರಲಿಲ್ಲ, ಕಾರುಗಳು ಇರಲಿಲ್ಲ. ಆ ಮದುವೆ ಆದಂಥ ಮದುಮಗಳನ್ನು ಒಂದು ಡೋಲಿ ಒಳಗೆ ಅಥವಾ ಮೇನೆ ಒಳಗೆ ಕರ್ಕೊಂಡು ಬರ್ತಾಯಿದ್ರು. ಮುಂದೊಂದು 2-3 ಮಂದಿ ಜನ, ಹಿಂದೊಂದು 4 ಜನ ಆಕಿನ ಹೊತ್ಕೊಂಡು ಬರ್ತಾಯಿದ್ರು. ಗಂಡನ ಮನೆ ತನ ಅವಳನ್ನು ಹೊತ್ಕೊಂಡು ಬರಬೇಕು. ಆ ಪದ್ಧತಿ ಆವಾಗಿನ ಕಾಲದೊಳಗಿತ್ತು. ಹೀಗಾಗಿ ಏನಂತ ಸ್ವಲ್ಪ ಸಂಜೆ ಆಗಕತ್ತಿತ್ತು. ಆ ನಂತರ ಆ ಇಂದುಮತಿಯ ತಂದೆ ಆತಂಕವನ್ನು ವ್ಯಕ್ತಪಡಿಸ್ತಾನೆ. ಮಧ್ಯದೊಳಗೆ ಒಂದು ಸಣ್ಣ ಕಾಡೈತಿ, ನೀವು ಸುಮ್ಮನೆ ನಾಳೆ ಹೋದ್ರೆ ಒಳ್ಳೆಯದು ಅಂತ ಹೇಳಿ. ಆವಾಗ ಆ ಸೂರ್ಯಮಲ್ಲ ಹೇಳ್ತಾನೆ, ಇಲ್ಲ ನಾಳೆ ಹುಣ್ಣಿಮೆ ದಿನ ಐತಿ,
ನಮ್ಮ ಕುಲದೈವಿಯ ಒಂದು ಪೂಜೆಯನ್ನು ಇಟ್ಕೊಂಡಿವಿ. ಇವತ್ತೇ ಕರ್ಕೊಂಬರ್ಬೇಕು ಅಂತ ನಮ್ಮ ತಾಯಿ ಹೇಳ, ಮನೆಯನ್ನು ತುಂಬಿಸ್ಕೊಳ್ಬೇಕು ಅಂತ ಹೇಳ, ನಾವು ಇವತ್ತೇ ಹೋಗ್ತೇವೆ ಅಂತ ಹೇಳಿ ಹೇಳ್ತಾನೆ. ಆಯಿತು ಅಂಥೇಳಿ ಅವರನ್ನೆಲ್ಲ ಬೀಳ್ಕೊಡ್ತಾರೆ. ಅವ್ರು ಏನಂತಂದ್ರೆ ಬರ್ತಿರ್ತಾರೆ, ಈ ಒಂದು ಮೆರವಣಿಗೆ ಬರ್ತಿರ್ತೈತೆ. ಆವಾಗ ಈ ಒಂದು ಸಣ್ಣ ಅಡವಿ ಬರ್ತೈತಿ, ಅಲ್ಲಿ ಬೇಗನೆ ಅವ್ರು ಬರ್ತಿರ್ತಾರೆ. ಬರುವಂಥ ಹೊತ್ತಿನೊಳಗೆ ಏನಕ್ಕೈತಿ ಅಂದ್ರೆ ಅಲ್ಲಿರುವಂಥ ಒಂದು ದರೋಡೆಕೋರರ ಗುಂಪು ಇವ್ರ ಮೇಲೆ ದಾಳಿಯನ್ನು ಮಾಡ್ತೈತಿ. ಮಾಡಿದಾಗ ಏನಾಗ್ತೈತಿ ಅಂದ್ರೆ ದರೋಡೆಕೋರರು ಬಂದ ಕೂಡಲೇನ ಆ ಮೇನೆಯನ್ನು ಏನು ಹೊತ್ತಿರ್ತಾರಲ್ಲ ಅವಳನ್ನು ಆ ಮೇನೆ ಕೆಳಗಿಳಿಸ್ತಾರೆ. ಅವರೆಲ್ಲರೂ ಓಡಿ ಹೋಗ್ಬಿಡ್ತಾರೆ. ಇವ್ರ ಕೈಯ ನಾವು ಸಿಕ್ವಿ ಅಂತಂದ್ರೆ ಇವ್ರು ನಮ್ಮನ್ನು ಉಳಿಸೋದಿಲ್ಲ ಅಂಥೇಳಿ. ಆನಂತರ ಅವ್ರ ಜೊತೆ ಇದ್ದಂಥ ಎಷ್ಟೋ ಮಂದಿ ಕೆಲವೊಬ್ರು ಎಲ್ಲರೂ ಅವರು ಕೂಡ ದಿಕ್ಕಾಪಾಲೆ ಓಡಿ ಹೋಗ್ಬಿಡ್ತಾರೆ. ಇವಾಗ ಏನಾಗ್ತೈತಿ ಅಂತಂದ್ರೆ ಆ ದರೋಡೆಕೋರರು ಈ ಸೂರ್ಯಮಲ್ಲ ಮತ್ತು ಚಂದ್ರಸೇನ ಮೇಲೆ ಅವ್ರು ಏನಂತ ದಾಳಿಯನ್ನು ಮಾಡ್ತಾರೆ. ಉಳಿದಂಥ ಕೆಲವೊಂದು ಜನ ಇರ್ತಾರೆ, ಅವರನ್ನು ಕೂಡ ಹಣ್ಣುಗಾಯಿ ನೀರ್ಗಾಯಿ ಹಾಕೊಂಡು ಹೊಡಿತಾರೆ. ಕೆಲವೊಬ್ಬರು ಪ್ರಾಣವನ್ನು ಕೂಡ ತೆಗೆದುಬಿಡ್ತಾರೆ. ಅವರ ಜೊತೆ ಇವರಿಬ್ಬರು ಹೊಡೆದಾಡ್ತಾ ಇರುವಂಥ ಹೊತ್ತಿನೊಳಗೆ ಒಂದಿಬ್ಬರು ಏನಂತಂದ್ರೆ ಆ ಮದುಮಗಳ ಎಲ್ಲ ನಗಗಳೇನಿರ್ತಾವಲ್ಲ ಒಡವೆಗಳು ಅವನ್ನೆಲ್ಲನೂ ಅವ್ನು ಬಿಚ್ಚಿಕೊಳ್ತಾರೆ. ಅವನ್ನೆಲ್ಲನೂ ತೊಗೊಂಡು ಒಂದು ಗಂಟನ್ನು ಕಟ್ಕೊಂಡು ಕೂಡಲೇನ ಈಚೆ ಕಡೆ ಏನಾಗ್ತೈತಿ ಅಂತಂದ್ರೆ ಈ ಇಬ್ಬರು ಗೆಳೆಯರು ಹೊಡೆದಾಡ್ತಾ ಇರ್ತಾರೆ ಅವ್ರ ಜೋಡಿ. ಆವಾಗ ಅವರೆಲ್ಲ ಶಸ್ತ್ರಧಾರಿಗಳಿರ್ತಾರೆ. ದರೋಡೆಕೋರು ಅಂತಂದರೆ ಶಸ್ತ್ರಗಳಿರ್ತಾವೆ ಅವ್ರ ಕೈಯಾಗ. ಇವ್ರದ್ದು ಭಾಳೊತ್ತನೇ ಇವ್ರು ಹೊಡೆದಾಡಕ್ಕೆ ಆಗೋದಿಲ್ಲ. ಆ ದರೋಡೆಕೋರ ನಾಯಕ ಇಬ್ಬರೂ ರುಂಡಗಳನ್ನು ದೇಹದಿಂದ ಕತ್ತರಿಸಿಬಿಡ್ತಾನೆ. ಅವಾಗ ಆ ಒಂದು ಡೋರಿಯೊಳಗಿದ್ದಂಥ ಮದುಮಗಳು ಹೊರಬರ್ತಾಳೆ. ನೋಡ್ತಾಳೆ, ರಕ್ತದ ಮಡುವಿನೊಳಗೆ 2 ದೇಹಗಳು ಬಿದ್ದಾವು. ಅವರ ರುಂಡಗಳು ಏನಂತಂದ್ರೆ ದೇಹದಿಂದ ಬೇರೆಯಾಗಿ ಮತ್ತೊಂದು ಕಡೆ ಬಿದ್ದಾವು. ಆಕೆ ಭಾಳ ಆಘಾತ ಆಕೈತಿ. ಮದುವೆಯಾದ ದಿನಾನನ ಇಂಥ ಒಂದು ಪರಿಸ್ಥಿತಿ, ಭಾಳ ದುಃಖ ಆಕೈತಿ ಆಕೆಗೆ. ಅವಳು ಆ ತನ್ನ ಆರಾಧ್ಯ ದೈವತೆ ಕಾಳಿಕಾದೇವಿಯನ್ನು ಬೇಡ್ಕೋತಾಳೆ. ಏನು ತಾಯಿ, ಇದೇನು ಮಾಡಿದೆ ನೀನು? ಇಷ್ಟು ವರ್ಷಗಳಿಂದ ನಿನಗೆ ಅನನ್ಯ ಭಕ್ತಿಯಿಂದ ನಾನು ಪೂಜೆ ಮಾಡ್ಕೊತ ಬಂದೇನೆ. ಇಂಥ ಒಂದು ವರವನ್ನು ಕೊಟ್ಟೆನೋ ನೀನು. ನನಗೆ ಹೆಂಗೆ ಯಾವ ಮುಖ ನಾವು ತೋರಿಸ್ಕೊಂಡು ಹೋಗಲಿ? ನಾನು ಮದುವೆಯಾದ ದಿನ ನನಗೆ ವಿಧವೆಯ ಪಟ್ಟೆವನ್ನು ಕಟ್ಟಿದೆನ ನೀನು. ಆಮೇಲೆ ಈಗ ಬೇಡ, ನನ್ನ ಪ್ರಾಣವನ್ನು ನಾನು ಕೊಡ್ತೀನಿ ನಿನಗೆ ಅಂಥೇಳಿ ಅವಳೇನು ಮಾಡ್ತಾ ಅಂದ್ರೆ ಅಲ್ಲಿಯೇ ಬಿದ್ದಂಥ ಒಂದು ಖಡ್ಗವನ್ನು ತಗೊಂಡು ತಾನೂ ಕೂಡ ಪ್ರಾಣಾರ್ಪಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆವತ್ತಿನ ನಿಲ್ಲು ಮಗಳೇ ಎನ್ನುವಂಥ ಒಂದು ಶಬ್ದ ಕೇಳಿ ಬರ್ತೈತಿ. ಅವಾಗ ನೋಡ್ತಾಳೆ. ನೋಡಿದ ಕೂಡಲೇ ಕಾಳಿಕಾದೇವಿ ಇದ್ದಕ್ಕೆ ಪ್ರತ್ಯಕ್ಷ ಆಗಿರ್ತಾಳೆ. ಪ್ರತ್ಯಕ್ಷ ಆಗಿ ಹೇಳ್ತಾ, ಮಗಳೇ ನೀನು ಸಾಯಬೇಡ, ಅವರಿಬ್ಬರಿಗೂ ನಾನು ಜೀವದಾನವನ್ನು ಮಾಡಿಕೊಡ್ತೀನಿ. ನೀನು ಎಷ್ಟೋ ವರ್ಷದಿಂದ ನನ್ನ ಒಂದು ಆರಾಧನೆಯನ್ನು ಮಾಡ್ಕೊತ ಬಂದಿದ್ದಿ, ನನ್ನ ಅನನ್ಯ ಭಕ್ತಳದಿದ್ದೀನಿ ನೀನು. ನಾ ಅವ್ರಿಗೆ ಜೀವದಾನ ಮಾಡ್ತೀನಿ. ನೀ ಏನು ಮಾಡು ಅಂತಂದ್ರೆ ಆ ರುಂಡಗಳನ್ನು ಆ ಮುಂಡಕ್ಕೆ ಅಂದರೆ ದೇಹಕ್ಕೆ ಎರಡನ್ನೂ ನೀ ಜೋಡಿಸು ಅಂತ ಹೇಳ್ತಾಳೆ. ಹೇಳಿದ್ಕೊಳ್ಳಿ ಈಕೆಗೆ ಭಾಳ ಇದನ್ನಾಗ್ತೈತಿ, ಆನಂದ ಆಕೈತಿ. ನನ್ನ ಆರಾಧ್ಯ ದೇವತೆ ಕಾಳಿಕಾದೇವಿನ ಪ್ರತ್ಯಕ್ಷಗಳ ಆಮೇಲೆ ಇವ್ರು ಜೀವದಾನವನ್ನು ಮಾಡ್ತಾಳೆ ಅಂತಂದೇಳಿ ಅತಿಯಾದಂಥ ಒಂದು ಸಂತೋಷ ಉದ್ವೇಗದ ಬರದೊಳಗೆ ಆಕೆ ಏನು ಮಾಡ್ತಾ ಅಂದ್ರೆ ಆ ರುಂಡಗಳನ್ನು ಮುಂಡಗಳಿಗೆ ಜೋಡಿಸ್ತಾಳೆ. ಜೋಡಿಸಿದ ಕೂಡಲೇ ಏನಾಗ್ತೈತಿ ಅಂದ್ರೆ ಕಾಳಿಕಾ ಮಾತೆ ಅವುಗಳಿಗೆ ಒಂದು ನೀರನ್ನು ಚಿಮ್ಕಿಸ್ತಾಳೆ. ಅವರಿಬ್ಬರು ಎದ್ದುಕೊಂಡಿರ್ತಾಳೆ. ಆಕೆ ಮಾಯಾಗಿ ಹೋಗ್ಬಿಡ್ತಾಳೆ. ಆವಾಗ ಅವರಿಬ್ಬರು ಎದ್ದು ಕೂಡಲೇ ಈಕೆ ನೋಡ್ತಾಳೆ, ಈಕೆ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿರ್ತಾಳೆ. ಏನಂತಂದ್ರೆ ತನ್ನ ಪತಿಯ ರುಂಡವನ್ನು ಈಗ ಅವ್ರ ಗೆಳೆಯನ ದೇಹಕ್ಕೆ ಜೋಡಿಸಿರ್ತಾಳೆ. ಆನಂತರ ಆ ಗೆಳೆಯನ ರುಂಡವನ್ನು ತನ್ನ ಪತಿಯ ದೇಹಕ್ಕೆ ಜೋಡಿಸಿಬಿಟ್ಟಿರ್ತಾಳೆ. ಅತಿಯಾದಂಥ ಒಂದು ಸಂತೋಷ ಉದ್ವೇಗದ ಬರದೊಳಗೆ ಆಕೆ ತಪ್ಪು ಮಾಡಿಬಿಟ್ಟಿರ್ತಾಳೆ. ಅವಾಗೊಂದು ಪ್ರಶ್ನೆ ಬರ್ತೈತಿ, ಆಕೆ ಯಾರನ್ನ ತನ್ನ ಪತಿ ಅಂತೇಳಿ ಒಪ್ಕೊಳ್ಬೇಕು? ನಿಮಗೇನು ಅನಿಸ್ತೈತಿ? ವಿಚಾರ ಮಾಡಿರಿ. ಹಂಗಾರೆ ಈ ಪ್ರಶ್ನೆಯನ್ನು ಬೇತಾಳ ವಿಕ್ರಮಾದಿತ್ಯನಿಗೆ ಕೇಳ್ತೈತಿ. ಮಹಾರಾಜ ಈಗ ಹೇಳ ನೀನು, ಆಕೆ ಯಾರನ್ನ ತನ್ನ ಪತಿ ಅಂತೇಳಿ ಒಪ್ಕೊಳ್ಬೇಕು ಅಂತೇಳಿ. ಮಹಾರಾಜ ಹೇಳ್ತಾನೆ, ವಿಕ್ರಮಾದಿತ್ಯ, ದೇಹದ ರಚನೆ ಇಷ್ಟು ಅತ್ಯದ್ಭುತವಾಗೈತಿ. ದೇಹದ ಅವಯವಗಳು ಎಲ್ಲ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾವೆ. ಆದರೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು, ಆಜ್ಞೆಯನ್ನು ಕೊಡುವಂಥದ್ದು ಶಿರಸ್ಸು.
ಆ ಶಿರಸ್ಸು ಹೆಂಗೆ ಹೇಳ್ತೈತೋ ಅದರಂತೆನ ಏನಂತಂದ್ರೆ ದೇಹದ ಎಲ್ಲ ಕಾರ್ಯಗಳು ಇದ್ದು ನಡೀತಾವೆ. ಅದಕ್ಕೆ ದೇಹಕ್ಕೆ ಶಿರಸ್ಸೇ ಪ್ರಧಾನವಾದದ್ದು. ಆದ್ದರಿಂದ ತನ್ನ ಪತಿಯ ಶಿರಸ್ಸು ಯಾವ ದೇಹದ ಮೇಲೈತಿ ಅದೇ ಅವಳ ಗಂಡನನ್ನಾಗಿ ಅವಳ ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿಕ್ರಮಾದಿತ್ಯ ಹೇಳ್ತಾನೆ. ಬೇತಾಳ ಅಂತೈತಿ, ಆಮೇಲೆ ಹೌದು ಮೆಚ್ಚಿದೆ ನಿನಗೆ, ನಿನ್ನ ನ್ಯಾಯ ಭಾಳ ಸರಿಯಾಗೈತಿ ವಿಕ್ರಮಾದಿತ್ಯ, ಭಾಳ ಸರಿಯಾದಂಥ ನ್ಯಾಯವನ್ನು ನೀನು ಹೇಳ್ದಿ. ಆದರೆ ಏನು ಮಾಡೋದು, ನೀನು ಮಾತಾಡಬೇಡ ಅಂತ ಹೇಳಿದ್ದೆ ನಾನು, ಅದು ನೀ ಮಾತಾಡಿಬಿಟ್ಟೀನಿ ಈಗ. ಅದಕ್ಕಾಗಿ ನಾ ಹೋಗ್ತೀನಿ, ಹಾರು ಹೋಗ್ತೀನಿ ಅಂತಂದು ಹೇಳಿ ಮತ್ತೆ ಹೋಗಿ ಅದು ಮರದ ಮೇಲೆ ನೆಟ್ಟಾಡೋಕೆ ಶುರು ಮಾಡ್ತಿದ್ದೆ. ಇಲ್ಲಿಗೆ ಈ ಕತೆ ಮುಗೀತು. ನಾಳಿನ ಮತ್ತೊಂದು ಕಥೆಯನ್ನು ನಾ ಹೇಳ್ತೀನಿ.